ಎಲ್ಲ ಪತ್ರಕರ್ತರಿಗೆ ವಿದ್ಯುನ್ಮಾನ ಮಾಧ್ಯಮದವರಿಗೆ ತಿಳಿಸ್ತಕ್ಕಂಥ ಒಂದು ವಿಷಯ ಏನು ಅಂತಂದರೆ, ಇವತ್ತೆಲ್ಲ ಪತ್ರಿಕೆಗಳಲ್ಲೂ ಬರ್ತಾ ಇದೆ. ಏನಂತ ಇದೆ ಅಂದರೆ, ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ. ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತ ಇದೆ. ನಾನು ಸರ್ಕಾರವನ್ನು, ಮಾನ್ಯ ಇಲಾಖೆಯ ಸಚಿವರಾಗಿರುವಂಥ ಮಹದೇವಪ್ಪನವ್ರನ್ನ ಕೇಳೋದೇನು ಅಂತಂದರೆ, ಏನನ್ನ ಪ್ರಶ್ನೆ ಮಾಡಬೇಕು? ಕೈ ಮುಗಿದು ಒಳಗೆ ಬಾ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಬೇಕಾ? ಸಾಮಾನ್ಯವಾಗಿ ಎಲ್ಲಿ ಕಲಿಯೋದಿರುತ್ತೆ ಅಲ್ಲಿ ವಿಧೇಯತೆ ಇರಬೇಕು ಅನ್ನುವಂಥದ್ದು ನಮ್ಮ ಸಂಸ್ಕೃತಿಯಲ್ಲಿರ್ತಕ್ಕಂಥ ಪರಿಪಾಠ. ವಿದ್ಯಾ ದದಾತಿ ವಿನಯಂ, ಎಲ್ಲಿ ವಿನಯ ಇರುತ್ತೋ ಅಲ್ಲಿ ವಿದ್ಯೆ ಇರುತ್ತೆ ಅನ್ನುವಂಥದ್ದು ನಮ್ಮ ಸಂಸ್ಕೃತಿಯಲ್ಲಿದೆ. ಹಿರಿಯರಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥ ಸಂಸ್ಕೃತಿ ನಮ್ಮಲ್ಲಿದೆ. ದೇಗುಲಗಳಿಗೆ, ದೇವಸ್ಥಾನಗಳಿಗೆ ಹೋಗಬೇಕು ಅಂತ ಹೇಳಿದ್ರೆ ಕೈ ಮುಗಿದು ಒಳಗಡೆ ಹೋಗ್ತಕ್ಕಂಥ ಸಂಸ್ಕೃತಿ ನಮ್ಮ ಸಂಸ್ಥೆಗಳಲ್ಲಿ ಇದೆ. ಇದನ್ನ ಇವತ್ತಿನ ನಮ್ಮ ಸಮಾಜ ಕಲ್ಯಾಣ ಸಚಿವರು ಮಹದೇವಪ್ಪನವರು ರದ್ದು ಮಾಡಿದ್ದಾರೆ. ಬಳ್ಳಾರಿ ಜಿಲ್ಲೆನಲ್ಲಿ, ರಾಯಚೂರು ಜಿಲ್ಲೆನಲ್ಲಿ ಅನೇಕ ಶಾಲೆಗಳಲ್ಲಿ, ಏಕಲವ್ಯ ಶಾಲೆಗಳಲ್ಲಿ, ಮುರಾರ್ಜಿ ಶಾಲೆಗಳಲ್ಲಿ, ಕ್ರೈಸ್ಟ್ ಶಾಲೆಗಳಲ್ಲಿ ಇದನ್ನು ರದ್ದು ಮಾಡಿದ್ದಾರೆ. 10 ಶಾಲೆಗಳಲ್ಲಿ ಇದನ್ನು ರದ್ದು ಮಾಡಿ ಅಳಿಸಿ ಹಾಕಿ ಸರ್ಕಾರಕ್ಕೆ ತಿಳಿಸಿ ವರದಿಯನ್ನು ಕೊಟ್ಟಿದ್ದಾರೆ. ನಾನು ಪ್ರಶ್ನೆ ಮಾಡ್ತೇನೆ, ಹಂಗಾದ್ರೆ ನಮ್ಮ ಕೆಂಗಲ್ ಹನುಮಂತಯ್ಯ ಅವರು ಕಟ್ಟಿರ್ತಕ್ಕಂಥ ಈ ವಿಧಾನಸೌಧದ ಮೇಲೆ ಸರ್ಕಾರದ ಕೆಲಸ, ದೇವರ ಕೆಲಸ ಅಂತ ಇದೆ, ಅದನ್ನು ರದ್ದು ಮಾಡ್ತೀರಾ? ಹಂಗಾರೆ ತೆಗ್ಸಾಕ್ತೀರಾ? ನಾನು ಮಹದೇವಪ್ಪನವರಿಗೆ, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಕೇಳ್ತೇನೆ. ಎಲ್ಲ ಟೆಕ್ಸ್ಟ್ ಬುಕ್ಗಳಲ್ಲಿ ಇದೆ, ವಿದ್ಯಾ ದದಾತಿ ವಿನಯಂ ರೀತಿನಲ್ಲಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅನ್ನುವಂಥ ಒಂದು ಪ್ರಾರ್ಥನೆ ಇದೆ. ಇದನ್ನು ರದ್ದು ಮಾಡ್ತೀರಾ? ಇನ್ನು ಏನಿದೆ, ಸಾಮಾನ್ಯವಾಗಿ ಯಾವುದೇ ಸಮಾರಂಭಗಳಲ್ಲಿ ದೀಪ ಹಚ್ಚಿ ಉದ್ಘಾಟನೆ ಮಾಡ್ತಕ್ಕಂಥ ಸಂಸ್ಕೃತಿ ಇದೆ, ಅದನ್ನು ರದ್ದು ಮಾಡ್ತೀರಾ? ಪಾದ ಮುಟ್ಟಿ ನಮಸ್ಕಾರ ಮಾಡೋದನ್ನು ರದ್ದು ಮಾಡ್ತೀರಾ? ಬಹಳಷ್ಟು ನೂರಾರು ಸಾವಿರಾರು ಶಿಕ್ಷಣ ಸಂಸ್ಥೆಗಳಲ್ಲಿ ಸರಸ್ವತಿಯ ವಿಗ್ರಹ ಇದೆ. ವಿದ್ಯಾರ್ಥಿಗಳು ನಮಸ್ಕಾರ ಮಾಡಿ, ಶಿಕ್ಷಕರಿಗೆ ನಮಸ್ಕಾರ ಮಾಡಿ ಕಲಿಯೋದಕ್ಕೆ ಹೋಗ್ತಾರೆ ಶಾಲಾ ಕಾಲೇಜುಗಳಲ್ಲಿ. ಇದನ್ನು ಕೂಡ ರದ್ದು ಮಾಡ್ತೀರಾ? ಸರ್ಕಾರ ಏನು ಮಾಡ್ಲಿಕ್ಕೆ ಹೊರಟಿದೆ? ಈ ಸರ್ಕಾರಕ್ಕೆ ಬುದ್ಧಿ ಭ್ರಮಣೆಯಾಗಿದೆಯಾ? ಇದನ್ನೆಲ್ಲವನ್ನು ಕೂಡ ಪ್ರಶ್ನೆ ಮಾಡಿ, ಏನು ಮಹದೇವಪ್ಪ ಅವರು ತಮ್ಮ ಸಾಮಾಜಿಕ ಕಲ್ಯಾಣ ಇಲಾಖೆಯಲ್ಲಿ ಇದನ್ನ ಆದೇಶ ಮಾಡಿದ್ದಾರೆ, ತೀರ್ಮಾನ ಮಾಡಿದ್ದಾರೆ, ನಿರ್ಧಾರ ಮಾಡಿದ್ದಾರೆ, ಕೂಡಲೇ ವಾಪಸ್ ಪಡಿಬೇಕು ಅನ್ನೋದನ್ನ ಆಗ್ರಹ ಮಾಡಿ ನಾವು ಇವತ್ತು ಬಾವಿಗೆ ಹೋಗಿದ್ದೇವೆ. ಸರ್ಕಾರ, ಸಚಿವರು ವಿಧಾನ ಪರಿಷತ್ತಿನ ಅಲ್ಲಿ ಬಂದು ಉತ್ತರವನ್ನು ಕೊಡಬೇಕು, ಇಲ್ಲ ಅಂತ ಹೇಳಿದ್ರೆ ನಮ್ಮ ಪ್ರತಿಭಟನೆ ಮುಂದುವರಿಯುತ್ತೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಆದೇಶ ಇಲ್ಲ ಅಂತ ಹೇಳಿದ್ರೆ ಈ ಶಿಕ್ಷಣ ಸಂಸ್ಥೆಗಳು ಯಾಕೆ ಬೋರ್ಡನ್ನು ತೆಗೆದಾಕ್ತಾರೆ? ವಾಟ್ಸಪ್ ಸಂದೇಶ ನಾನು ನೋಡಿದ್ದೇನೆ. ಹಾಗಾಗಿ ಸಚಿವರು ಬರಬೇಕು, ಈ ಆದೇಶವನ್ನು ಹೊರಡಿಸಿಲ್ಲ ಅಂತ ಹೇಳಿ ಅದನ್ನ ಎಲ್ಲೆಲ್ಲ ಹಾಕಿದರೆ ಮತ್ತೆ ಮರುಸ್ಥಾಪನೆಯನ್ನ ಮಾಡಲಿ. ಆ ಬೋರ್ಡನ್ನ ಯಾರ ಅಧಿಕಾರಿ ಮಾಡಿದರೆ ಅವ್ರ ಮೇಲೆ ಕ್ರಮವನ್ನ ತೆಗೆದುಕೊಳ್ಳಿ, ಅವಾಗ ನಾವು ಹೋರಾಟ ವಾಪಸ್ ತೆಗೆದುಕೊಳ್ತೀವಿ. ಇಲ್ಲ ಅಂತ ಹೇಳಿದ್ರೆ ಹೋರಾಟ ನಮ್ಮ ಮುಂದುವರಿಯುತ್ತೆ. ಹಂಗಾದ್ರೆ ಪ್ರಶ್ನೆಯನ್ನ ಕೇಳಬೇಕು, ಉತ್ತರ ಪಡಿಬೇಕು. ಏನನ್ನ ಪ್ರಶ್ನೆ ಕೇಳಬೇಕು? ಅರ್ಥ ಆಗದೆ ಇರುವಂತ ವಿಷಯಗಳನ್ನ ಪ್ರಶ್ನೆ ಮಾಡಬೇಕು. ಕೈ ಮುಗಿಯೋದನ್ನ ಪ್ರಶ್ನೆ ಮಾಡಬೇಕಾ? ಕೈ ಮುಗಿಯೋದನ್ನ ಪ್ರಶ್ನೆ ಮಾಡಬೇಕಾ? ಕುವೆಂಪು ಅವ್ರು ಇದು ಕುವೆಂಪು ಅವರಿಗೆ ಮಾಡಿರ್ತಕ್ಕಂಥ ಘೋರ ಅಪಮಾನ. ಏನ್ ಹೇಳಿದ್ದಾರೆ? ಕೈ ಮುಗಿದು ಒಳಗೆ ಬಾ ಇದು ಜ್ಞಾನ ದೇಗುಲವಿದು, ನಿನಗೆ ಕಲಿಯುವಂತ ಶ್ರದ್ಧೆ, ವಿನಯತೆ, ವಿನಮ್ರತೆ, ಇದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಒಳಗೆ ಬಾ, ಅವಾಗ ನಿನಗೆ ಶಿಕ್ಷಣ ಅರ್ಥ ಆಗತ್ತೆ ಅಂತ ರಾಷ್ಟ್ರಕವಿ ಕುವೆಂಪು ಅವರು ಕೋಟ್ಯಾಂತರ ಜನಕ್ಕೆ ಹೇಳಿರ್ತಕ್ಕಂಥದ್ದು. ಆ ಘೋಷವಾಕ್ಯವನ್ನ ಆಲ್ಮೋಸ್ಟ್ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಬೋರ್ಡ್ ಹಾಕಿದ್ದಾರೆ. ವಿಧೇಯತೆಯಿಂದ, ವಿನಮ್ರತೆಯಿಂದ, ಕಲಿಯುವಂತ ಮನಸ್ಸಿನಿಂದ ಒಳಗಡೆ ಬಾ, ಗರ್ವದಿಂದ, ಸೊಕ್ಕಿನಿಂದ, ಅಹಂಕಾರದಿಂದ ಒಳಗಡೆ ಬರಬೇಡ, ನಾನು ಎಲ್ಲ ಕಲ್ತು ಬಿಟ್ಟಿದ್ದೀನಿ ಅನ್ನುವಂಥ ಅಹಂಕಾರ ಬೇಡ ಅನ್ನುವಂಥದ್ದನ್ನ ಮಾನ್ಯ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಕುವೆಂಪು ಅವರ ಘೋಷವಾಕ್ಯವನ್ನ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಹಾಕಿದ್ದಾರೆ. ಅದಕ್ಕೆ ಅಪಮಾನ ಮಾಡ್ತಾ ಇದೆ ಈ ಸರ್ಕಾರ.
ಇದನ್ನ ಕೂಡಲೇ ಸರ್ಕಾರ ಸ್ಪಷ್ಟಪಡಿಸಬೇಕು. ಇಲ್ಲ ನಾವು ಈ ಥರದ ಆದೇಶವನ್ನು ಹೊರಡಿಸಿಲ್ಲ. ಒಬ್ಬ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಈ ಥರ ಮಾಡ್ತಾರೆ ಅಂದ್ರೆ ಏನರ್ಥ? ಸಚಿವರ ಬೆಂಬಲ ಇಲ್ದೇನೆ ಮಾಡ್ತಾರ? ಹಾಗಾಗಿ ವಿಧಾನ ಪರಿಷತ್ತಿಗೆ ಬರಬೇಕು, ಸದನಕ್ಕೆ ಬರಬೇಕು, ಉತ್ತರವನ್ನು ಕೊಡಬೇಕು, ಸ್ಪಷ್ಟ ಮಾಡಬೇಕು. ಅಲ್ಲಿವರೆಗೆ ನಮ್ಮ ಹೋರಾಟವನ್ನು ವಾಪಸ್ ತಗೊಳ್ಳಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಈ ಆದೇಶವನ್ನು ವಾಪಸ್ ಪಡಿಬೇಕು, ತೀರ್ಮಾನವನ್ನು ವಾಪಸ್ ಪಡಿಬೇಕು. ಈ ಬೋರ್ಡನ್ನು ಮತ್ತೆ ಮರುಸ್ಥಾಪಿಸ್ಬೇಕು. ಎಲ್ಲೆಲ್ಲ ಹಾಕಿದ್ರು, ಎಲ್ಲೆಲ್ಲಿ ತೆಗ್ದಿದ್ದಾರೆ ಇದನ್ನು ನಾವು ಆಗ್ರಹ ಪಡಿಸ್ತೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.